ನಾನು ಹಾಡಿದಂಥ ಮೊಟ್ಟ ಮೊದಲನೆಯ ಯುಗಳ ಗೀತೆಗಳ ಒಂದು ಅವಕಾಶಗಳು ನನಗೇನು ಸಿಕ್ತೋ ಅದರಲ್ಲಿ ಪ್ರಮುಖವಾಗಿ ಜಾನಕಿ ಅಮ್ಮ ಜೊತೆ ಹಾಡೋ ಸೌಭಾಗ್ಯ ನನಗೆ ಸಿಕ್ತು. ಕನ್ನಡದಲ್ಲೂ ಇರ್ಬೋದು, ತಮಿಳಲ್ಲಿರ್ಬೋದು. ಅಲ್ಲ, ಬರೀ ದೇಹ ಮಾತ್ರ ನಮ್ಮನ್ನು ಎಲ್ಲರೂ ಬಿಟ್ಟು ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಅವರ ಸಂಗೀತ, ಅವರ ವಿದ್ಯೆ, ಅವರ ವಿನಯತೆ ಅದಷ್ಟು ಕೂಡ ಶಾಶ್ವತವಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ, ಮನಸ್ಸಲ್ಲಿ ಸದಾಕಾಲ ಇರುತ್ತೆ, ಉಳಿಯುತ್ತೆ ಅಂತ ನಾನು ನಂಬಿದ್ದೀನಿ. ಅದು ಹೇಳೋ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು. ಬಟ್ ವಿ ಹ್ಯಾವ್ truly lost one of India's best ever singers, and ಅವರ ಪ್ರತಿಭೆ ಬಗ್ಗೆ ಏನು ಹೇಳೋದು, ಇಟ್ ಇಸ್ ಲೈಕ್ ಮೋಸ್ಟ್ ಎಫರ್ಟ್ಲೆಸ್. ಅಂದರೆ ಸ್ಟುಡಿಯೋದಲ್ಲಿ ಎಷ್ಟೋ ಒಂದು ಹಾಡುಗಳು ಅವರು ಹಾಡಬೇಕಾದ್ರೆ, ನಾನು ಹಂಸಲೇಖ ಸರ್ ಜೊತೆ ಇರಬೇಕಾದ್ರೆ ಅಥವಾ ಬೇರೆಯವ್ರ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಸೀಯಿಂಗ್ ಹರ್ ಸಿಂಗ್, ಅಂದರೆ ಲೈವ್ ಆಗಿ ಹಾಡೋದಕ್ಕೆ. ಅಷ್ಟು ಲೀಲಾಜಾಲವಾಗಿ ಯಾವುದೇ ಹಾಡು ಕೊಟ್ಟರು, ಯಾವುದೇ ಇಮೋಷನ್ ಇರಲಿ, ಯಾವುದೇ ಧಾಟಿಯ ಹಾಡಿರಲಿ, ಶಾಸ್ತ್ರೀಯ ಸಂಗೀತವಾಗಿರಲಿ, ಭಾವಗೀತೆ ಆಗಿರಲಿ, ಭಕ್ತಿಗೀತೆ ಆಗಿರಲಿ, ಅಥವಾ ಒಂದು ರೊಮ್ಯಾಂಟಿಕ್ ಸಾಂಗ್ ಇರಲಿ, ಅಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ವಿತ್, ಅಂದರೆ ಶಿ ವಾಸ್, ಒಂದೊಂದು ಹಾಡು ಕೂಡ ಇಟ್ ವಾಸ್ ಕ್ರಿಯೇಟಿಂಗ್ ಅ ಸ್ಟೋರಿ. ಅಂದರೆ ಹೇಗೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಒಂದು ಹಾಡು ಹಾಡಿದಾಗ ಈ ಪರ್ಟಿಕ್ಯುಲರ್ ಹೀರೋ, ಈ ಪರ್ಟಿಕ್ಯುಲರ್ ಇಮೋಷನ್ ಅಂತ ಫಿಕ್ಸ್ ಆಗ್ತಾ ಇತ್ತು, ಆ ಮಟ್ಟದ ಒಂದು ಪರ್ಫಾರ್ಮೆನ್ಸು, ಆ ಮಟ್ಟದ ಒಂದು ಗಾಯನ ಅವರಲ್ಲಿತ್ತು. ಆ್ಯಂಡ್ ಅವ್ರು ಹಾಡದೇ ಇರೋ ಭಾಷೆನೇ ಇಲ್ಲ. ಶಿ ಹಸ್ ಸಂಗ್ ಇನ್ ಆಲ್ ಲ್ಯಾಂಗ್ವೇಜಸ್. ಭಾರತದಲ್ಲಿ ಎಷ್ಟು ಭಾಷೆಗಳಿದೆ ಅಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅವರು. ಅಂಥ ಆ್ಯಕ್ಚುಲಿ ನಮ್ಮ ಪುಣ್ಯ, ಅವರು ಕೊನೆಗಾಲಿ ಟೈಮಲ್ಲಿ ಇಲ್ಲಿ ನಮ್ಮ ಮೈಸೂರಲ್ಲಿ ಬಂದು ನೆಲೆಸಿದ್ದು ಅದು ನಮ್ಮ ಪುಣ್ಯ ಅಂತ ಅನ್ಕೋತೀನಿ. ಶಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಹಿಯರ್. ಸೊ ವಿ ಆರ್ ವೆರಿ ಲಕ್ಕಿ. ಯಾಕೆಂದರೆ ಲಾಸ್ಟ್ ಡೇಸ್ ಅವರು ಇಲ್ಲಿ ನಮ್ಮ ನಾಡಲ್ಲಿ, ನಮ್ಮ ರಾಜ್ಯದಲ್ಲಿ, ಮೈಸೂರಲ್ಲಿ ಬಂದು ಇದ್ದು ನಮ್ಮೆಲ್ರಿಗೂ ಅವರ ಪ್ರೆಸೆನ್ಸಿನ, ಅವರ ಒಂದು ಉಪಸ್ಥಿತಿಯ ಒಂದು ಆಶೀರ್ವಾದವನ್ನು ನೀಡಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಅವರಿಂದ ಸ್ಫೂರ್ತಿಗೊಂಡ ಅನೇಕ ಗಾಯಕರಲ್ಲಿ ನಾನು ಕೂಡ ಒಬ್ಬ. ಸೊ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಥ್ಯಾಂಕ್ ಯು ಸೊ ಮಚ್. ಇತ್ತೀಚೆಗೆ ಅಂದರೆ ಅಫ್ಕೋರ್ಸ್ ಸರಿಗಮಪ ವೇದಿಕೆಯಲ್ಲಿ ಇನಿಷಿಯಲ್ ಸೀಸನ್ಸಲ್ಲಿ ಅವ್ರ ಜೊತೆ ಜಡ್ಜ್ ಆಗಿ ಕೂತ್ಕೊಳ್ಳೋಂಥ ಸೌಭಾಗ್ಯ ನನಗೆ ಸಿಕ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಒಡನಾಟ ಇತ್ತು. ಅಬೌಟ್ 3-4 years ಬ್ಯಾಕ್ ಅಂತ ಹೇಳ್ತಾರೆ. ಯಾಕೆಂದರೆ ಅದಾದಮೇಲೆ ಸ್ವಲ್ಪ ಸೆಕ್ಲೂಡರ್ ಆಗಿದ್ರು ಅವರು, ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಅದು ಒಂದು ಗುಡ್ ಥಿಂಗ್ ಏನು ಅಂದರೆ ಶಿ ವಾಸ್ ನಾಟ್ ಲೈಕ್ ಬೆಡ್ ರಿಡನ್, ಶಿ ಡಿಡ್ಂಟ್ ಸಫರ್. ಅದು ಒಂದು ದೊಡ್ಡ ಒಂದು, ಯಾರಿಗಾದರೂ ಅದು ಒಂದು ದೊಡ್ಡ ವರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶಿ ವಾಸ್ ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಅಂದರೆ ಒಂದು 100 ವರ್ಷಕ್ಕೆ, 200 ವರ್ಷಕ್ಕೆ, 500 ವರ್ಷಕ್ಕೆ ಮಾಡುವಂಥ ಕೆಲಸ ಮಾಡಿ ಹೋಗಿದ್ದಾರೆ ಅವ್ರು ಕೊಟ್ಟಂಥ ಹಾಡುಗಳು. ಸೊ ಹಾಗಾಗಿ ಅದೇ ನಾನು ಹೇಳಿದ ಹಾಗೆ ಬರೀ ದೇಹ ನಮ್ಮನ್ನು ಬಿಟ್ಟು ಹೋಗಿದೆ. ಅವರ ಗಾಯನ, ಅದರ ಮೆಮರೀಸ್ ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತೆ, ನಮ್ಮ ನಾಡಿಗೇನೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.